ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೋಗಿದ್ದೀರಾ? ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ನ ಈಗ ಮಾರ್ನಿಂಗಿಂದ ಶುರು ಮಾಡಿದ್ದೀನಿ. ಸೊ ಈಗ ಟೈಮ್ ಬಂದುಬಿಟ್ಟು 5:30 ಆಗಿದೆ. ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದೆ. ನಮ್ಮ ಮನೇಲಿ ಇವತ್ತು ಸ್ವಲ್ಪ ಡ್ಯೂಟಿಗೆ ಬೇಗ ಹೋಗಬೇಕು ಅಂತ ಹೇಳಿದ್ರು, ಹಂಗಾಗಿ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಮಶ್ರೂಮ್ ಹಂಗೆ ಇತ್ತಲ್ವ, ಮಾಡಿರಲಿಲ್ಲ. ಹಂಗಾಗಿ ಮಶ್ರೂಮ್ ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಫ್ರಿಜ್ಜಲ್ಲಿ ಏನೇನು ಐಟಮ್ ಬೇಕೋ ಎಲ್ಲ ತೊಗೊಬಂದು ಇಟ್ಕೊಂಡಿದ್ದೀನಿ. ಈ ವ್ಲಾಗು ನಿಮಗೆ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಲಿ. ಈಗ ಮಶ್ರೂಮ್ ಪಲಾವ್ಗೆ ಏನೇನು ಬೇಕೋ ಎಲ್ಲನೂ ಕಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಈಗ ಮಶ್ರೂಮ್ ಎಲ್ಲ ನೀಟಾಗಿ ತೊಳ್ಕೊತಾ ಇದ್ದೆ. ಮಶ್ರೂಮ್ ಮೇಲ್ಗಡೆ ಒಂದು ಲೇಯರ್ ಥರ ಇರುತ್ತಲ್ವ, ಅದನ್ನೆಲ್ಲ ಸ್ವಲ್ಪ ಒಂದು ಪದರನ್ನ ತೆಗೆದುಬಿಟ್ಟು ಒಂದರಲ್ಲಿ 4 ಭಾಗ ಅನ್ನೋ ಥರ ಮಾಡ್ಕೊತಾ ಇದ್ದೀನಿ. ಇತ್ತೀಚೆಗೆ ಪಲಾವು ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ. ಈ ಥರ ಮಶ್ರೂಮ್ ಪಲಾವು ಮತ್ತು ಬೀಟ್ರೂಟ್ ಪಲಾವು, ತರಕಾರಿ ಪಲಾವು, ಇದು ಬಟಾಣಿ ಮತ್ತು ಕ್ಯಾರೆಟು, ಆಲೂಗಡ್ಡೆ ಈ ಥರದ್ದೆಲ್ಲ ಹಾಕ್ಬಿಟ್ಟು ಪಲಾವು, ಈ ಥರ ಸ್ವಲ್ಪ ಡಿಫ್ರೆಂಟಾಗಿ ಅವಾಗವಾಗ ಪಲಾವ್ನಾಗೆ ಡಿಫ್ರೆಂಟಾಗಿ ಮಾಡ್ಕೊತೀನಿ. ಸೊ ಈಗ ಎಲ್ಲ ಹೆಚ್ಚಿಟ್ಕೊಂಡಿದ್ದು ಆಯಿತು. ಹಸಿಮೆಣ್ಸಿನ್ಕಾಯಿ, ತೆಂಗಿನಕಾಯಿ, ಹಾಗೆ ಟೊಮೊಟೊ ಮತ್ತು ಒಂದು ಹಿಡಿಯುವಷ್ಟು ಕೊತ್ತಂಬರಿ ಸೊಪ್ಪು ಎಲ್ಲ ಹಚ್ಚಿ ಇಟ್ಕೊಂಡಿದ್ದೆ. ಸೊ ಇಷ್ಟನ್ನು ರುಬ್ಕೊಳ್ಳೋದಕ್ಕೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಧನಿಯಾ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ರುಬ್ಕೊಳ್ಳೋದಕ್ಕೆ ಈಗ ಮಸಾಲೆನೆಲ್ಲ ರುಬ್ಕೊಂಡಿದ್ದು ಸಹ ಆಯಿತು. ಈಗ ಒಗ್ಗರಣೆಗೆ ಇಟ್ಕೊತೀನಿ. ಒಂದು 4-5 ಸ್ಪೂನಷ್ಟು ಕುಕ್ಕರ್ಗೆ ಆಯಿಲ್ ಹಾಕ್ಕೊತಾ ಇದ್ದೀನಿ. ಮತ್ತು ಮಸಾಲೆಗೆ ಬಂದರೆ ಲವಂಗ ಮತ್ತು ಏಲಕ್ಕಿ, ಕಲ್ಲುವ ಮತ್ತು ಚಕ್ಕೆ ಇಷ್ಟನ್ನು ತೊಗೊಂಡಿದ್ದೀನಿ. ಮಸಾಲೆನ ಸ್ವಲ್ಪ ಕಮ್ಮಿ ಅನ್ನೋ ಥರ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಏನು ಆ್ಯಡ್ ಮಾಡ್ಕೊಂಡಿಲ್ಲ. ಇತ್ತೀಚೆಗೆ ಈ ಥರ ಪಲಾವೆಲ್ಲ ಜಾಸ್ತಿ ಮಾಡ್ಕೊತಾ ಇದ್ನಲ್ವ, ಡೈಲಿ ಜಾಸ್ತಿ ಮಸಾಲೆ ಇನ್ನೇನು ಅಂತ ಹೇಳ್ಬಿಟ್ಟು ಲೈಟಾಗಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಹಾಗೆ 1-2 ಎಸಳಷ್ಟು ಕರಿಬೇವಿನ ಸೊಪ್ಪು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದ್ದ ನಂತರ 1 ಸ್ಪೂನಷ್ಟು 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ಸ್ವಲ್ಪ ಘಮ ಬಂದಿದ್ದ ನಂತರ 1 ಟೊಮೆಟೊ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ರುಬ್ಕೊಳ್ಳೋದಕ್ಕೆ ಕೂಡ 2 ಹಾಕ್ಕೊಂಡಿದ್ದೀನಿ ಟೊಮೆಟೊನ. ಮತ್ತು ಈಗ ಒಗ್ಗರಣೆಗೆ 1 ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ ಟೊಮೆಟೊ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದಾದಮೇಲೆ ರುಬ್ಕೊಂಡಿರೋ ಮಸಾಲೆ ಏನಿತ್ತು ಅದನ್ನು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದೊಂದು ಸ್ವಲ್ಪ ಹಿಂಗೆ ಫ್ರೈ ಆಗಲಿ. ಅದು ಆಗಿದ ನಂತರ ಮಶ್ರೂಮ್ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು ಮಶ್ರೂಮಲ್ಲಿ 4 ಭಾಗ ಅನ್ನೋ ಥರ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ಅದಾಗಿದ್ದ ನಂತರ ಅಕ್ಕಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. 1.5 ಗ್ಲಾಸಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಒಗ್ಗರಣೆಗೆ ಅದನ್ನು ಸಹ ಒಂದು 3-4 ನಿಮಿಷನ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಆಗಿದ್ದ ನಂತರ 1 ಗ್ಲಾಸಿಗೆ 2 ಗ್ಲಾಸಂತೆ ನೀರು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದ್ಸಲ ಚೆನ್ನಾಗಿ ತಿರುಗಿಬಿಟ್ಟು ಲಾಸ್ಟಲ್ಲಿ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸಹ ಆ್ಯಡ್ ಮಾಡ್ಕೊತಿದ್ದೀನಿ. ಮತ್ತು ಗರಂ ಮಸಾಲೆ ಸಹ ಹಾಕ್ಕೊತಾ ಇದ್ದೀನಿ ಲಾಸ್ಟಲ್ಲಿ. ಇದು ಸ್ಪೈಸಸ್ ಎಲ್ಲ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದಲ್ವ ಮಸಾಲೆ ಐಟಮ್, ಹಾಗಾಗಿ ಲಾಸ್ಟಲ್ಲಿ ಸ್ವಲ್ಪ ಗರಂ ಮಸಾಲೆ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾಗಿದ್ದ ನಂತರ ಕುಕ್ಕರ್ನ ಕ್ಲೋಸ್ ಮಾಡ್ಕೊಂಡಿದ್ದೀನಿ. 1-2 ವಿಸಿಲ್ ಬರಲಿ. ಪಲಾವ್ ಎಲ್ಲ ಹಚ್ಚಿಟ್ಕೊಂಡು ಒಗ್ಗರಣೆ ಹಾಕೋಷ್ಟೊಳಗೆ ಬೆಳಕು ಸಹ ಆಗಿಬಿಟ್ಟಿತ್ತು. ಬರೀ ಅಡುಗೆ ಮಾಡೋದು ಅಂತ ಆದರೆ ಬೇಗನೆ ಆಗಿಬಿಡುತ್ತೆ. ಈ ಥರ ವೀಡಿಯೋ ಮಾಡಿಕೊಂಡು ಮಾಡೋದಾದರೆ ತುಂಬಾ ಲೇಟ್ ಆಗಿಬಿಡುತ್ತೆ. ಡ್ರೈ ಫ್ರೂಟ್ಗೆ ಮೊಬೈಲೇ ಫಿಕ್ಸ್ ಮಾಡಬೇಕು ಅಲ್ವಾ, ಹಂಗಾಗಿ ಒಂದು 10 ಮಿನಿಟ್ಸು ನಾವು ವ್ಲಾಗ್ನ ಹಾಕ್ತಾಯಿದ್ದೀವಿ ಅಂದರೆ 1 ಗಂಟೆ ನಾನು ವೀಡಿಯೋನ ಮಾಡ್ಕೊಂಡಿರ್ತೀವಿ. ಸೊ ಈಗ ಡೋರ್ನ ಓಪನ್ ಮಾಡಿಬಿಟ್ಟು ಈಗ ಕಸ ಎಲ್ಲ ಗುಡಿಸ್ಕೊಂಬರ್ತಾಯಿದ್ದೀನಿ ಎಲ್ಲನೂ. ಆ್ಯಂಡ್ ನಮ್ಮನೆ ಟೈಲ್ಸ್ ಅಂತೂ ವೈಟ್ ಟೈಲ್ಸ್ ಆಗಿರೋದ್ರಿಂದ ಒಂದು ಕೂದಲು ಬಿದ್ದರೂ ಸಹ ಅಲ್ಲಿ ಕೂದಲಿದೆ ಅಂತ ಗೊತ್ತಾಗುತ್ತೆ. ಹಂಗೆ ಮುಂಚೆ ಇದ್ದಿದ್ದ ಮನೆಯಲ್ಲಿ ಅದು ನೀರು ಚೆಲ್ಲಿದ್ರೂ ಏನೂ ಗೊತ್ತಾಗ್ತಾ ಇರಲಿಲ್ಲ. ಇಲ್ಲಿ ಇದರಲ್ಲಿ ನೀರು ಚೆಲ್ಲಿದ್ರೂ ಗೊತ್ತಾಗೋದಿಲ್ಲ. ಆದರೆ ಕಸ ಕಡ್ಡಿ ಈ ಥರ ಒಂದು ಕೂದಲು ಬಿದ್ದರೂ ಸಹ ಆರಾಮಾಗಿ ಗೊತ್ತಾಗ್ಬಿಡುತ್ತೆ, ಅಷ್ಟು ವೈಟ್ ಇದ್ದಾವೆ. ಆ್ಯಂಡ್ ಈಗ ಬೆಳಗ್ಗೆನ ದಿನನಿತ್ಯದ ಕೆಲಸ ಶುರು ಆಗಿದೆ. ಒಳಗಡೆಲ್ಲ ಕಸ ಎಲ್ಲ ಗುಡಿಸ್ಕೊಂಡ್ಬಿಟ್ಟು ಈಗ ಹೊರಗಳು ಸಹ ಗುಡಿಸ್ಕೊತಾ ಇದ್ದೀನಿ. ಮತ್ತು ಇದು ಶ್ರೀರಾಮನವಮಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಎಲ್ರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು.
ಮತ್ತು ಈಗ ನಮ್ಮ ಮನೆಯವ್ರಿಗೆ ಬಾಕ್ಸಿಗೆಲ್ಲ ಟಿಫನ್ ಹಾಕ್ಕೊಟ್ಬಿಟ್ಟು ಅದಾದಮೇಲೆ ಬಾಗಿಲಿಗೆ ಎಲ್ಲ ನೀರು ಹಾಕಿ ಮತ್ತು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಈಗ ಮತ್ತೆ ಕಿಚನ್ ರೂಮಿಗೆ ಬಂದಿದ್ದೀನಿ. ಇತ್ತೀಚೆಗೆ ನಾನು ಗ್ರೀನ್ ಟೀ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಈಗ ನೀರು ಕಾಯಿಸೋದಕ್ಕೆ ಇಟ್ಟಿದ್ದೆ, ನೀರು ಕೂಡ ಕಾದಿತ್ತು. ಅದಾದಮೇಲೆ ಒಂದು ಗ್ಲಾಸಿಗೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ. ನಾನು ಸಕ್ಕರೆ ಯೂಸ್ ಮಾಡೋದಿಲ್ಲ, ಬೆಲ್ಲನ ಹಾಕ್ಕೊತೀನಿ. ಜಾಸ್ತಿ ಹಾಕ್ಕೊಳ್ಳೋದಿಲ್ಲ, ಒಂದು ಸ್ವಲ್ಪ ಲೈಟಾಗಿ ಹಾಕ್ಕೊತೀನಿ ಅಷ್ಟೇ. ಇದು ಸ್ವಲ್ಪ ಕಹಿ ಇರುತ್ತೆ ಅಲ್ವಾ ಗ್ರೀನ್ ಟೀ, ಹಂಗಾಗಿ ಬೆಲ್ಲನ ಹಾಕ್ಕೊಂಡ್ರೆ ಸ್ವಲ್ಪ ಸ್ವೀಟ್ ಇರುತ್ತೆ ಅನ್ನೋ ಕಾರಣಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ಈವ್ನಿಂಗ್ ವ್ಲಾಗ್ನ ಶುರು ಮಾಡಿದ್ದೀನಿ. ಸೊ ಇವತ್ತು ಶ್ರೀರಾಮನವಮಿ ಹಬ್ಬ ಅಲ್ವಾ, ಕೋಸಂಬರಿ ಮತ್ತು ಪಾನಕ ಇರಲೇಬೇಕು ಅಲ್ವಾ, ಹಾಗಾಗಿ ಪೂಜೆಗೆ ನೈವೇದ್ಯಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಹೆಸರುಬೇಳೆನ ನಾನು ಮಧ್ಯಾಹ್ನನೇ ನೆನೆಸ್ಕೊಂಡಿದ್ದೆ. ಈಗ ತೊಳೆದ್ಬಿಟ್ಟು ಎಲ್ಲ ನೀರೆಲ್ಲ ಬಗ್ಗಿಸ್ಕೊಂಡು ಒಂದು ಮುಕ್ಕಾಲು ಕಪ್ ಆಗೋಷ್ಟು ಸೌತೆಕಾಯಿನ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಮುಕ್ಕಾಲು ಕಪ್ ಆಗೋಷ್ಟು ತುರಿದಿರೋ ಕ್ಯಾರೆಟ್ನ ಸಹ ಹಾಕ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು ತೆಂಗಿನಕಾಯಿ ತುರಿ ಹಾಕ್ಕೋಬೇಕು, ಇನ್ನೂ ಹಾಕ್ಕೊಂಡಿಲ್ಲ. ತುರಿಯೋದಕ್ಕೆ ಅಂತ ಇಟ್ಟಿದ್ದೆ, ತುರಿದಾದ್ಮೇಲೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇನ್ನೂ ಹಾಕಿಲ್ಲ. ಮತ್ತು ಈಗ ಪಾನಕ ಸಹ ರೆಡಿ ಮಾಡ್ಕೊತಾ ಇದ್ದೀನಿ. ಬೆಲ್ಲ ಹಾಕ್ಕೊಂಡಿದ್ದೀನಿ ಮತ್ತು ಒಂದು 2 ಏಲಕ್ಕಿ ಸಹ ಹಾಕ್ಕೊಂಡಿದ್ದೀನಿ. ಸೊ ಈಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೆ. ಈಗ ನೈವೇದ್ಯಕ್ಕೆ ಇಡೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಸೊ ಈಗ ಮನೆಯಲ್ಲಿ ಪೂಜೆ ಮಾಡಿಕೊಂಡು ಮತ್ತು ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಸಹ ಅಂದ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಪ್ಲೇಟಲ್ಲಿ ಇಟ್ಕೊಂಡಿದ್ದೆ. ದೊಡ್ಡ ಪ್ಲೇಟ್ ಆದರೆ ದೇವ್ರ ಮುಂದೆಗಡೆ ಇಡೋದಕ್ಕಾಗೋದಿಲ್ಲ, ಜಾಗ ಇಲ್ಲ ಅಲ್ವಾ, ಹಂಗಾಗಿ ಟೇಬಲ್ ಮೇಲೆ ಇಡಬೇಕು. ಸೊ 2 ಐಟಮ್ ಅಲ್ವಾ, ಇನ್ನೇನು ಅಂತ ಹೇಳ್ಬಿಟ್ಟು ಮತ್ತೆ ಬೇರೆ ಚಿಕ್ಕ ಪ್ಲೇಟಲ್ಲಿ ಇಟ್ಕೊಂಡು. ಮತ್ತು ಪೂಜೆ ಆಗಿದ್ದ ನಂತರ ದೇವಸ್ಥಾನಕ್ಕೆ ಸಹ ಹೊರಟ್ವಿ. ಇವತ್ತು ಹಬ್ಬ ಅಲ್ವಾ, ಹಾಗಾಗಿ ಇವತ್ತು ಮೆರವಣಿಗೆ ಸಹ ಮಾಡ್ತಾಯಿದ್ರು. ಅವ್ರವ್ರ ಮನೆ ಮುಂದೆ ಅವ್ರವರು ಎಲ್ಲ ಪೂಜೆ ಸಹ ಮಾಡಿಸ್ತಾ ಇದ್ರು. ಆ್ಯಂಡ್ ಈ ವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಬೆನಿಫಿಟ್ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.